ಯಾಕೆ ಮೋದಿ ಅವ್ರ ಹತ್ರ ಕರ್ಕೊಂಡು ಹೋಗ್ಲಿಲ್ಲ ಕುಸುಮಾವತಿ ಅವರನ್ನು? ಕೊಟ್ಟ ನಾಲೆಗೆಯನ್ನು ಉಳಿಸಬೇಕು. ನೀವು ಇನ್ನೊಬ್ಬರ ಗುಲಾಮರಾಗಿದ್ದೀರಿ. ಮತ್ತು ಹರೀಶ್ ಪುಂಜನ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕೆ ನನಗೆ ಸಹ ಮನಸ್ಸಿಲ್ಲ. ವೀರೇಂದ್ರ ಹೆಗ್ಡೆ ಅವರು ಸೌಜನ್ಯನ ತಾಯಿಗೆ ಮೋದಿ ಅವರ ಹತ್ರ ಕೊಂಡೋಗ್ಬೇಕು ಹೇಳಿ ನಿಮ್ಮ ಅಪೇಕ್ಷೆ ಅಲ್ಲ, ಅವರು ಮಾಡಿದ್ದಲ್ಲ ಅಂತ ಹೇಳ್ತಾರಲ್ಲ. ಇನ್ನೊಂದು ಸೈಡ್ ಅಲ್ಲಿ ಧರ್ಮಸ್ಥಳದ ಸೊಕ್ಕು ಮುರಿಬೇಕು ಹೇಳುವಂತದ್ದು ಉಂಟೌದಲ್ಲ ಅಲ್ಲಿ. ಈ ಸರ್ತಿ ಇದೊಂದು ಸಂದರ್ಭ ಸಿಕ್ಕಿದೆ, ಮಹೇಶ್ ಶೆಟ್ಟಿ ಇದರಲ್ಲಿ ಹೋರಾಟ ಮಾಡ್ತಾರೆ, ನಾವು ಅವನಿಗೆ ಸಪೋರ್ಟ್ ಮಾಡುವ. ಯಾಕಂದ್ರೆ ಇವರಿಗೆಲ್ಲ ದಂಬಿಲ್ಲ, ಎದುರು ಬರ್ಲಿಕ್ಕೆ ಆಗುದಿಲ್ಲ. ಧರ್ಮಸ್ಥಳ ಇಷ್ಟು ಜನ ಸಾಯ್ತಾರೆ ಅಂದಾದ್ರೆ ಕೊಲ್ಲೂರಲ್ಲಿ ಯಾಕೆ ಸರ್ ಸಾಯುವುದಿಲ್ಲ ಜನ? ಕಾಶಿಯಲ್ಲಿ ತುಂಬಾ ಜನ ಅಲ್ಲಿ ಆಶ್ರಮ ಮಾಡಿ ನಿಲ್ತಾರೆ, ಸಾಯ್ಲಿಕ್ಕೆ ಹೇಳಿ ನಿಲ್ತಾರೆ, ಸಾಯ್ಲಿಕ್ಕೆ ಹೋಗುದಿಲ್ಲ. ಇಲ್ಲಿ ಯಾಕೆ ಹೇಳುವಾಗ ಉಂಟಲ್ಲ, ಇಲ್ಲಿ ಒಂದು ವರ್ಗ ಉಂಟು. ಈಗ SIT ಸಮಿತಿಯಲ್ಲಿ ಸ್ವಲ್ಪ ಗೊಂದಲ ಆಗಿದೆ SIT ಅವ್ರದ್ದು ಅಷ್ಟೇ. ಮತ್ತು ಎಲ್ಲದಕ್ಕೆ ಒಂದೇ ಇಲ್ಲಿ ದುಡ್ಡು ನಡೆಯುವುದು. ಶಬರಿಮಲೆಯಲ್ಲಿ ಇದಕ್ಕಿಂತ ಲಕ್ಷಗಟ್ಟಲೆ ಜನ ಹೋಗ್ತಾರೆ, ಹೋಗೋ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ತಾರೆ ಹೊರತು ಅಲ್ಲಿ ಇದಕ್ಕಿಂತ ಜಾಸ್ತಿ ಜನ ಬರ್ತಾರೆ. ಅಲ್ಲಿ ಯಾಕೆ ಸಾಯುವುದಿಲ್ಲ ಸರ್? ದೇವಸ್ಥಾನಕ್ಕೆ ಬರೋದು ಯಾರು ಸಾಯ್ಲಿಕ್ಕಲ್ಲ ಸರ್, ಅವ್ರದ್ದೇನೋ ಕಷ್ಟ ಉಂಟು, ಮನಸ್ಥಿತಿ ಸರಿ ಇಲ್ಲದಲ್ಲ, ಅವನಾದ್ರೂ ಸರಿ ಮಾಡ್ತಾನೆ ಹೇಳುವಂಥದ್ದೊಂದು ಪರಿಸ್ಥಿತಿಗೆ ಬರ್ತಾರೆ. ಅಲ್ಲಿ ಆಕ್ಸಿಡೆಂಟ್ ಆಗ್ತದೆ ಅಂತಂದ್ರೆ 4 ಹಂಸ ಆಗ್ತಾರೆ ಅಲ್ಲಿ. ಬೇಕಾದ ಬೋರ್ಡ್ ಹಾಕ್ತಾರೆ, ಸಮಾಧಾನವೇ ಪ್ರಧಾನ, ಅಲ್ಲಿ ತಿರುವು ಇದೆ, ಅಲ್ಲಿ ಆಕ್ಸಿಡೆಂಟ್ ಸ್ಪಾಟ್ ಉಂಟು ಒಂದು ಏನಾದ್ರೂ ಆಗ್ತಾರೆ. ಇಲ್ಲಿ ಸಾಯ್ತಾರೆ ಅಂದಾದ ಮೇಲೆ ಅದಕ್ಕಿಂತ ಒಂದು ಯಾರನ್ನಾದ್ರೂ ನಿಲ್ಲಿಸೋದು ಒಳ್ಳೆ ಅಲ್ಲ. ಅಲ್ಲಿ ಎಂತ ರಹಸ್ಯ ಅದು ಇನ್ನೂವರೆಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ಸರಿ, SIT ಅವರಿಗೆ ಗೊತ್ತಾಗ್ಲಿಲ್ಲ ಅಲ್ಲಿದ್ದ ರಹಸ್ಯ, ನಾವೆಂತ ಮಾತಾಡುದು? ಒಂದ್ ಹೇಳ್ತೇನೆ, ಯಾವುದಕ್ಕೂ ನ್ಯಾಯ ಸಿಗುವುದಿಲ್ಲ. ನಾನು ನೋಡಿದ ಪ್ರಕಾರದಲ್ಲಿ ಇದು ಅಂತ್ಯ ಆಗ್ಲಿಕ್ಕೆ ಬಿಡುವುದಿಲ್ಲ. ಉಪವಾಸ ಕೂತ್ಕೊಳ್ಳೋದು ಹೇಳಿದ್ರೆ ಚಿಲ್ಲರ ವಿಷಯ ಅಲ್ಲ. ಅವಳ ತಾಯಿಗೆ 13 ವರ್ಷದಿಂದ ಈಗ ಸತು ಜೀವಂತ ಇಟ್ಟಿದುಂಟಲ್ಲ, ಇದು ಭಾರಿ ದೊಡ್ಡ ತಪ್ಪು. ನ್ಯಾಯ ಕೊಡ್ಬೇಕಾಗಿತ್ತು. ಎಷ್ಟು ಕಡೆಯಲ್ಲಿ ಆ ಸೆರೆಗೆ ಇಟ್ಕೊಂಡು ಹೋಗಿ ಆಯ್ತಾ ಹೆಂಗಸ್